ಅಣ್ಣಾಮಲೈಗೆ ಸಂಕಷ್ಟ. ಬಿಜೆಪಿಯಲ್ಲಿ ಭಾರಿ ಕೋಲಾಹಲ. ತಮಿಳುನಾಡು ರಾಜ್ಯ ರಾಜಕಾರಣದಲ್ಲಿ ಸಂಚಲನ. ಅಣ್ಣಾಮಲೈ ಜಾಗಕ್ಕೆ ಯಾರು ಬಂದ್ರು ಗೊತ್ತಾ? ಸಿಂಗಂ ಚೆಕ್ಔಟ್. ಹಾಗಾದ್ರೆ ಚೆಕ್ ಇನ್ ಯಾರು? ತಮಿಳುನಾಡಿನಲ್ಲಿ ಅಣ್ಣಾಮಲೈ ಸ್ಥಾನಕ್ಕೆ ಯಾರನ್ನ ಕೂರಿಸಲಾಯಿತು? ಎಐಎಡಿಎಂಕೆ ಒಂದು ಷರತ್ತು ವಿಧಿಸಿತ್ತು ಬಿಜೆಪಿಗೆ. ಈ ಹಿಂದೆಯೂ ಕೂಡ ಬಿಜೆಪಿ ಜೊತೆ ಎಐಎಡಿಎಂಕೆ ಮೈತ್ರಿ ಮಾಡಿಕೊಂಡಿತ್ತು, ಆದರೆ ಅದು ಅಲ್ಪಾವಧಿಯಲ್ಲೇ ಮುರಿದು ಹೋಗಿತ್ತು. ಸೊ ಈ ಬಾರಿ ಅಸೆಂಬ್ಲಿ ಎಲೆಕ್ಷನ್ 2026 ತಮಿಳುನಾಡು ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಈ ಬಾರಿ ಡಿಎಂಕೆ, ಎಐಎಡಿಎಂಕೆ ಮತ್ತು ವೆಟ್ರಿ ಕಳಗಂ, ತಮಿಳು ಸ್ಟಾರ್ ನಟ ವಿಜಯ್ ಅವರ ಪಕ್ಷವು ಕೂಡ ಕಂಟೆಸ್ಟ್ ಮಾಡುತ್ತೆ. ಒಂದಷ್ಟು ಸ್ವತಂತ್ರ ಅಭ್ಯರ್ಥಿಗಳು ಕೂಡ ನಿಂತ್ಕೋತಾರೆ ಪ್ರತ್ಯೇಕವಾಗಿ. ಸೊ ಈ ಎಲ್ಲ ಸವಾಲುಗಳನ್ನು ಎಐಎಡಿಎಂಕೆ ಎದುರಿಸಬೇಕಾದ್ರೆ ಯಾವುದಾದ್ರೂ ಒಂದು ಪ್ರಾದೇಶಿಕ ಪಕ್ಷದ ಸಾಥ್ ಬೇಕು, ಇಲ್ಲಾಂದ್ರೆ ರಾಷ್ಟ್ರೀಯ ಪಕ್ಷದ ಅಭಯ ಬೇಕು. ಹಾಗಾಗಿ ಎಐಎಡಿಎಂಕೆ ಬಿಜೆಪಿ ಜೊತೆ ಮದುವೆ ಮಾಡ್ಕೊಳ್ಳಕ್ಕೆ ತಯಾರಿ ಮಾಡ್ಕತ್ತು, ನಿಖಾ ಮಾಡ್ಕೊಳ್ಳಕ್ಕೆ. ಸೊ ನಾವು ನಿಮ್ಮ ಜೊತೆ ನಿಖಾ ಮಾಡ್ಕೋತೀವಿ, ನಮ್ಮದೊಂದಷ್ಟು ಕಂಡೀಷನ್ಗಳಿದ್ದಾವೆ ಅಂಥೇಳಿ ಎಐಎಡಿಎಂಕೆ ಷರತ್ತನ್ನು ವಿಧಿಸಿತ್ತು. ಬಿಜೆಪಿಗೂ ಎಐಎಡಿಎಂಕೆಯ ಮೈತ್ರಿ ಅನಿವಾರ್ಯ, ಇಲ್ಲಿ ಅಗತ್ಯ ಅನ್ನೋದಕ್ಕಿಂತ ಅನಿವಾರ್ಯ ಅಂತ ಹೇಳಬೇಕಾಗುತ್ತೆ. ಬಿಜೆಪಿಗೆ ಎಐಎಡಿಎಂಕೆಯ ಮೈತ್ರಿ ಅನಿವಾರ್ಯ. ಹಾಗಾಗಿ ಸರಿ ಕಂಡ್ರೆಯ ನೀವೇನಾದರೂ ಕಂಡೀಷನ್ ಹಾಕಿ ನಾವು ಈಡೇರಿಸ್ತೀವಿ, ಹಾಗಲಾದರೂ ನೀವು ಮೈತ್ರಿ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಮನವಿ. ಸೊ ಅವರ ಮನವಿ ಅಣ್ಣಾಮಲೈ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆರವಾಗಬೇಕು. ಒಂದೋ ಅಣ್ಣಾಮಲೈ ರಾಜೀನಾಮೆ ಕೊಡಬೇಕು, ಅಥವಾ ಅಣ್ಣಾಮಲೈರನ್ನೇ ಬಿಜೆಪಿಯಿಂದ ನೀವು ಹೊರಗೆ ಹಾಕಬೇಕು ಎನ್ನುವಂಥ ಷರತ್ತು. ಸೊ ಬಿಜೆಪಿ ಅವರ ಷರತ್ತನ್ನು ಈಡೇರಿಸೋದಕ್ಕೆ ಒಪ್ಪಿಕೊಳ್ತು. ಅದರ ಭಾಗವಾಗಿ ಅಣ್ಣಾಮಲೈ ರಾಜೀನಾಮೆಯನ್ನು ಕೊಟ್ಟರು. ಆ ಸ್ಥಾನಕ್ಕೀಗ ತಿರುನೆಲ್ವೇಲಿ ಶಾಸಕ ಆಯ್ಕೆಯಾಗಿದ್ದಾರೆ. ನೋಡಿ, ಇಲ್ಲಿ ನಗು ಬರೋ ವಿಚಾರ ಏನಂತ ಹೇಳಿದ್ರೆ, ಒಬ್ಬ ಮಾತ್ರ ನಾಮಪತ್ರ ಸಲ್ಲಿಕೆ ಮಾಡಿದ್ರಂತೆ. ಅಲ್ಲಿ ಯಾವ ಪ್ರತಿಸ್ಪರ್ಧಿನೂ ಇರಲಿಲ್ಲ, ಕಾಂಪಿಟೇಟರ್ ಯಾರೂ ಇರಲಿಲ್ಲ. ಅಲ್ಲಿ ನಾಗೇಂದ್ರನ್, ತಿರುನೆಲ್ವೇಲಿ ಶಾಸಕ ನೈನಾರ್ ನಾಗೇಂದ್ರನ್ ಅವರೊಬ್ಬರೇ ನಾಮಪತ್ರ ಸಲ್ಲಿಕೆ ಮಾಡಿದ್ದಿತ್ತು, ನಾಮಿನೇಷನ್. ಬಿಜೆಪಿಯಲ್ಲಿ ನಾನೊಬ್ಬ ಅಭ್ಯರ್ಥಿ ಇದ್ದೀನಿ, ನನ್ನನ್ನು ಗೆಲ್ಲಿಸ್ಕೊಡಿ ಅಂತ ಹೇಳಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಅಲ್ಲಿ ಯಾವ ಪ್ರತಿಸ್ಪರ್ಧೆನೂ ಇರಲಿಲ್ಲ. ಮಣ್ಣಂಗಟ್ಟಿ, ಏನು ಎದುರಾಳಿ ಇಲ್ಲದೆ ಗೆದ್ದ ಯುದ್ಧ ಅಂತ ಕರಿಬೇಕಷ್ಟೇ ಇದನ್ನು. ಎದುರಾಳಿ ಶತ್ರು ಪಡೆ ಇಲ್ಲದೆ ಗೆದ್ದ ಯುದ್ಧ ಇದು. ದೇವರ ಸಮುದಾಯದ ಪ್ರಬಲ ನಾಯಕ ನಾಗೇಂದ್ರನ್, ಅಣ್ಣಾಮಲೈ ಸ್ಥಾನಕ್ಕೆ ನಾಗೇಂದ್ರನ್ ಅವಿರೋಧ ಆಯ್ಕೆಯಾಗಿದ್ದಾರೆ. ಅಂದರೆ ನಿರಾಯಾಸ ಗೆಲುವಿದು. ಅಣ್ಣಾಮಲೈ ಸ್ಥಾನಕ್ಕೆ ನಾಗೇಂದ್ರನ್ ಆಯ್ಕೆಯಾಗಿದ್ದಾರೆ. ಸೊ ನಾಗೇಂದ್ರನ್ ರಾಜಕೀಯವಾಗಿ ಅಷ್ಟು ಶಕ್ತಿವಂತರ? ಅಣ್ಣಾಮಲೈ ಮತ್ತು ನಾಗೇಂದ್ರನ್ ಇಬ್ಬರ ಶಕ್ತಿಗಳನ್ನು ತುಲನೆ ಮಾಡಿದ್ರೆ ಯಾರು ಸಮರ್ಥರು? ಅಲ್ಲಿ ಅಫ್ಕೋರ್ಸ್ ನಾಗೇಂದ್ರನ್. ಕಾರಣ ಏನು ಅಂತ ಹೇಳಿದ್ರೆ, ಅಣ್ಣಾಮಲೈ ಒಬ್ಬ ಪೊಲೀಸ್ ಅಧಿಕಾರಿ, ಆದರೆ ಆ ಪೊಲೀಸ್ ಅಧಿಕಾರಿಯ ಕಾರ್ಯವೈಖರಿಯ ಶೈಲಿಯಲ್ಲೇ ರಾಜಕೀಯ ಮಾಡೋದಕ್ಕಾಗೋದಿಲ್ಲ. ನಾಗೇಂದ್ರನ್ ಎಐಎಡಿಎಂಕೆ ಜೊತೆ ಬಹಳಷ್ಟು ಚೆನ್ನಾಗಿದ್ದಾರೆ, ಅವರ ಆತ್ಮೀಯ ಬಂಧ ತುಂಬ ಚೆನ್ನಾಗಿದೆ. ಅಣ್ಣಾಮಲೈ ಎಐಎಡಿಎಂಕೆ ಜೊತೆ ತುಂಬ ನಿಷ್ಠೂರವಾಗಿದ್ದಾರೆ. ರಾಜಕೀಯದಲ್ಲಿ ಅತ್ಯಂತ ಫ್ಲೆಕ್ಸಿಬಲ್ ಮನೋಭಾವ ಅಥವಾ ಫ್ಲೆಕ್ಸಿಬಲ್ ಮನಸ್ಥಿತಿಗಳು ಬೇಕಾಗುತ್ತೆ. ಸೊ ಬಿಜೆಪಿಯಲ್ಲಿ ನಾಗೇಂದ್ರನ್ ತಮಿಳುನಾಡು ಬಿಜೆಪಿಗೆ ಸೂಕ್ತ ವ್ಯಕ್ತಿನಾ? ಹೌದು, ಸೂಕ್ತ ವ್ಯಕ್ತಿ. ತಿರುನೆಲ್ವೇಲಿ ಶಾಸಕ ಕೂಡ ಆಗಿದ್ದಂಥ ವ್ಯಕ್ತಿ. ಸೊ ಹಾಲಿ ಶಾಸಕ. ತಮಿಳುನಾಡು ಬಿಜೆಪಿಯಲ್ಲಿ ಈಗ ಹೊಸ ಬದಲಾವಣೆ ಉಂಟಾಗಿದೆ. ಸೊ ಅಣ್ಣಾಮಲೈ ಸ್ಥಾನಕ್ಕೆ ನಾಗೇಂದ್ರನ್ ರವರನ್ನು ತಂದು ಕೂರಿಸಲಾಗಿದೆ. ಆದರೆ ಈ ಒಂದು ಸ್ಥಾನಕ್ಕೆ ನಾಗೇಂದ್ರನ್ ಸೂಕ್ತನಾ? ಅಣ್ಣಾಮಲೈ ಇನ್ನೂ ಕೂಡ ರಿಯಾಕ್ಟ್ ಮಾಡಿಲ್ಲ. ಸೊ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಅಂತ್ಯ. ಸೊ ಯಾರೂ ನಾಮಪತ್ರ ಸಲ್ಲಿಕೆ ಮಾಡಿರಲಿಲ್ಲ, ನಾಗೇಂದ್ರನ್ ಒಬ್ಬನೇ ಆ ನಾಮಪತ್ರ ಸಲ್ಲಿಸಿದ್ರು. ಹಾಗಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಾಗೇಂದ್ರನ್. ಈಗ ಅಣ್ಣಾಮಲೈ ಸ್ಥಾನದಲ್ಲಿ ನಾಗೇಂದ್ರನ್ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ.